ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿನಾಯಕ ಪದ್ಮನಾಭ ಚಾನಲ್. ಇವತ್ತು ನಾನು ಮೈಸೂರಿಂದ ಕಾಲಹಟ್ಟಿಗೆ ಹೊರಟಿದ್ದೀನಿ. ಅದು ಕೇರಳಲ್ಲಿರೋದು, ಶಂಕರಾಚಾರ್ಯ ಜನ್ಮಸ್ಥಳ ಅದು. ಇವಾಗ ನಾನು ಅಲ್ಲಿ ದಾರಿಲಿ ಇವಾಗ ಸತ್ಯಮಂಗಳ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ, ಫಾರೆಸ್ಟ್ ಈ ಥರ ಇದೆ. ಯಾವುದು ಪ್ರಾಣಿಗಳು ಕಾಣಿಸ್ತಿಲ್ಲ. ಏನಾರ ನಾವೇ ದೊಡ್ಡ ಪ್ರಾಣಿಗಳಿದ್ದೇವಲ್ಲ, ಸಿಂಹ ಪ್ರಾಣಿ ಇದೆ, ಒಂದು ಕಡಗಿದೆ, ಚೀತಾ ಅಂದರೆ ಪ್ರಾಣಿಗಳು ಅನಿಮಲ್ಸ್ ಕಾಣಿಸ್ಬೇಕು. ಯಾವುದು ಕಾಣಿಸ್ತಿಲ್ಲ ಸದ್ಯಕ್ಕೆ. ನಾವು ಲಾಸ್ಟ್ ಟೈಮ್ ರಾಮೇಶ್ವರಕ್ಕೆ ಹೋದಾಗ ಇದು ಜಿಂಕೆ ಕಾಣಿಸ್ತಿತ್ತು. ಈ ಸಲ ಏನು ಕಾಣಿಸ್ತಿಲ್ಲ, ನೋಡೋಣ. ರೋಡ್ ಸಕತ್ತಾಗುತ್ತೆ. ನಾವಿವಾಗ ತಮಿಳ್ನಾಡು ಎಂಟ್ರ್ ಆಗ್ತಿದ್ದೀವಿ. ನೋಡಿ, ತಮಿಳ್ನಾಡಿಗೆ ಎಂಟ್ರಿ ಆದ್ವಿ ಇವಾಗ ನಾವು. ಮತ್ತೆ ಫಾರೆಸ್ಟೇನೆ. ಇಷ್ಟೊತ್ತು ಫಾರೆಸ್ಟಲ್ಲಿ ಡ್ರೈವ್ ಮಾಡಿದ್ದು, ತಿರ್ಗಾ ಫಾರೆಸ್ಟು. ಟೈಗರ್ ರಿಸರ್ವ್. ನಾವು ಇವಾಗ ಗಾಡಿನ ಊಟಕ್ಕೆ ನಿಲ್ಸ್ಕೊಂಡ್ವಿ. ಊಟ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಇವಾಗ ಒಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ತಿರ್ಗಾ ಹೊರಡಬೇಕು. 150 ಕಿಲೋಮೀಟ್ರ್ ಬಂದಿದ್ದೀವಿ ಮೈಸೂರಿಂದ. ಇಲ್ಲಿ ಊರಿಗಿರೆಲ್ಲ ಗೊತ್ತಿಲ್ಲ, ನಾವೇನು ಮ್ಯಾಪ್ ನೋಡ್ಕೊಂಡು ಹೊಡಿತಾ ಇದ್ವಿ. ನನ್ನ ಪ್ರಕಾರ ಒಂದು ರಾತ್ರಿ ಅಷ್ಟೊತ್ತಿಗೆ ಕಾಲಹಟ್ಟಿಗೆ ಹೋಗ್ಬೋದು. ಶಂಕರಾಚಾರ್ಯ ಜನ್ಮಸ್ಥಳ ಅದು, ಅದಕ್ಕೆ ಒಂದು ಸಲ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಇಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲೇ ಹಾಕ್ಕೊಂಡ್ವಿ. ಊಟ ಗೀಟ ಮಾಡ್ಕೊಂಡು ಹೊರಟ್ಬೋಣ ಅಂತ. ತಿರ್ಗಾ ನಾನು ಸಿಗ್ತೀನಿ. ಊಟ ಮಾಡ್ಕೊ ಬಂದ್ವಿ. ಇಲ್ಲಿ ಭವಾನಿ ಸಾಗರ್ ಡ್ಯಾಮ್ ಸಿಕ್ತು. ಅದೇ ನಮ್ಮ ಮೈಸೂರಲ್ಲಿ ಕಾವೇರಿ ನದಿ ಏನು ಬರುತ್ತೆ, ಹರಿಯತ್ತ ತಮಿಳ್ನಾಡಿಗೆ, ಅದು ಇಲ್ಲೇ ಬರೋದು. ಇದೇ ಡ್ಯಾಮ್ ಇದು. ಅಲ್ಲಿ ನೋಡಿ, ಇಯರ್ ಆಫ್ ಕನ್ಸ್ಟ್ರಕ್ಷನ್ 1948 to 55 ಅಂತ ಹಾಕಿದ್ದಾರೆ. ಎಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಈ ಕ್ಯಾಮ್ರಲ್ಲಿ. ನಾನು ಡ್ಯಾಮ್ ತೋರಿಸ್ತಾ ಇದ್ದೀನಿ ನೋಡಿ. ಅದು ಒಂದೇ ಒಂದು ಡ್ಯಾಮಲ್ಲಿ ನೀರು ಬರ್ತಾಯಿದೆ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಅಲ್ಲಿ ಒಂದೇ ಒಂದು ಗೇಟಲ್ಲಿ ನೀರು ಬರ್ತಾಯಿದೆ. ಇನ್ನೊಂದು 4 hours ಜರ್ನಿ ಇದೆ ಕಾಲಹಟ್ಟಿಗೆ. ಇನ್ನೆಲ್ಲೂ ಸ್ಟಾಪ್ ಕೊಡೋಲ್ಲ, ಇನ್ನು ಡೈರೆಕ್ಟ್ ಕಾಲಹಟ್ಟಿನೇ ಇವತ್ತು. ನನ್ನ ಪ್ರಕಾರ ಒಂದು 8:30 ಕಾಲಹಟ್ಟಿಗೆ ಹೋಗ್ತೀವಿ. ಬನ್ನಿ ಇವಾಗ ಹೊರಡೋಣ. ಡ್ಯಾಮ್ ಮುಗೀತಿದ್ದು, ಬ್ರಿಡ್ಜ್ ಆಯಿತು ನೋಡಿ. ಅಲ್ಲಿ ತಮಿಳಲ್ಲೂ ಒಂದು ಸಲ ಬರ್ತಿದ್ದೆ. ನಾವು ಇಲ್ಲೇ ಒಂದು ಮನೆಯಿಂದನೇ ಊಟ ತಂದಿದ್ವಿ. ಚಿತ್ರಾನ್ನ ಮೊಸರನ್ನ ತಂದಿದ್ವಿ. ಅದನ್ನು ತೊಗೊಬಂದು ಇಲ್ಲಿ ತಿನ್ಕೊಂಡ್ವಿ. ಇವಾಗ ನಾನ್ ಸ್ಟಾಪ್ ಕಾಲಹಟ್ಟಿಗೆ ಹೋಗ್ಬೇಕು. ಮಾವಿನಕಾಯಿ ಎಲ್ಲ ತೊಗೊಂಡು ಅಲ್ಲೇ ಆರಾಮಾಗಿ ತಿನ್ನೋಣ ಸಾಯಂಕಾಲ. ಇವಾಗೇನು ಅಷ್ಟು ಆಗ್ತಿಲ್ಲ. ಈಗ ತಾನೇ ಊಟ ಮಾಡಿದ್ದೀವಿ. ಚೆನ್ನಾಗಿದೆ ರೋಡು. ಅಲ್ಲಿ ತಮಿಳಲ್ಲಿ ಭವಾನಿ ಸಾಗರ್ ಅಂತ ಬರ್ತಿದೆ. ನಾವಿವಾಗ ತಿರ್ಗಾ ಒಂದು ಸ್ವಲ್ಪ ಡ್ರೈವ್ ಮಾಡ್ಕೊಂಡು ಸಾಯಂಕಾಲ ನಿಲ್ಸ್ಕೊಂಡು ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ. ಹಂಗೆ ಗಾಡಿಗೆ ಒಂದು ಸ್ವಲ್ಪ ರೆಸ್ಟು, ನಮಗೊಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಕಾಲೆಲ್ಲ ನೋವು ಬಂದುಬಿಟ್ಟಿರುತ್ತೆ ಕೂತು ಗಾಡೀಲಿ ಅಂದ್ಬಿಟ್ಟು ಇಳಿದ್ವಿ. ನೋಡಿದ್ರೆ ಒಂದು ಜಿಮ್ನಿ ಕಾಣಿಸ್ತು ಇಲ್ಲಿ. ಚೆನ್ನಾಗಿದೆ ರೋಡ್ಗಳಿಲ್ಲಿ. ಕೇರಳಲ್ಲಿ ಇದ್ದಲ್ಲ, ತಮಿಳ್ನಾಡಲ್ಲಿ ಇದ್ದೀವಿ, ಇನ್ನು ಕೇರಳಕ್ಕೆ ಎಂಟ್ರಿ ಆಗಿಲ್ಲ. ನಾವು ಇವಾಗೊಂದು 2-3 ಟೋಲು, 5-6 ಟೋಲೇ ಆಗಿದೆ. ಪಾಲ್ಕಾಡ ಹತ್ರ ಬಂದಿದ್ವಿ. ಇವಾಗ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬನ್ನಿ ಕಾಫಿ ಕುಡ್ಕೊಂಡೋಗಿ ಮತ್ತೆ ಸಿಗ್ತೀನಿ ನಿಮಗೆ. ನಾವು ಕೇರಳ ಎಂಟ್ರಿ ಆದ್ವಿ. ಒಂದು 100 ಕಿಲೋಮೀಟರ್ಸ್ ಇದೆ ನಮ್ಮ ಕಾಲಹಟ್ಟಿಗೆ. ಅಂದರೆ ಕಾಲಹಟ್ಟಿಯಲ್ಲಿ ಶಂಕರ ಮಠದಲ್ಲಿ ಹಾಲ್ಟ್ ಆಗ್ತಾಯಿದ್ದೀವಿ ಇವತ್ತು. ಅಲ್ಲಿಗೆ ಲೊಕೇಶನ್ ಹಾಕಿದ್ದೀವಿ. ಅದು 1 hour 2 hour ತೋರಿಸ್ತಾ ಇದೆ. 100 ಕಿಲೋಮೀಟರ್ಸ್ ಇದೆ. ಇನ್ನು ಒಂದು 9 o'clock ಹಂಗೆ ರೀಚ್ ಆಗ್ತೀವಿ. ಕತ್ಲಾಯ್ತಾಗಲೇ ಇಲ್ಲಿ. ತಿರ್ಗಾ ನಾನು ನಿಮ್ಗೆ ಅಲ್ಲಿ ಸಿಗ್ತೀನಿ. ನಾವಿವಾಗ ಕಾಲಹಟ್ಟಿ ರೀಚ್ ಆದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿ ರೂಮ್ಸ್ ಕೇಳೋಣ ಅಂತ ಬಂದ್ವಿ. ಇಲ್ಲೊಂದು ಕೃಷ್ಣ ಟೆಂಪಲ್ ಇದೆ. ಇಲ್ಲಿ ಆದಿಶಂಕರಾಚಾರ್ಯ ಜನ್ಮಭೂಮಿ ಕ್ಷೇತ್ರಂ ಶ್ರೀ ಶೃಂಗೇರಿ ಶಂಕರ ಮಠ ಕಾಲಹಟ್ಟಿ ಅಂತ ಇದೆ. ಇಲ್ಲಿ ಹಾಲ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ 2 ರೂಮ್ ಕೊಡ್ತಾಯಿದ್ದಾರೆ ಇವತ್ತು ಇಲ್ಲಿ ಹಾಲ್ಟ್ ಆಗಬೇಕು.
ತಿರ್ಗಾ ನಾಳೆ ನೋಡಬೇಕು, ಇಲ್ಲಿ ಸ್ನಾನ ಮಾಡಿಕೊಂಡು ಸಂಧ್ಯಾ ವಂದನೆ ಎಲ್ಲ ಮಾಡ್ಕೊಂಡು ಹೊರಡಬೇಕು. ಮತ್ತು ಇದು ಗುರುವಾಯೂರು ತುಂಬ ರಶ್ ಇದೆಯಂತೆ, ಅದು ನೋಡೋಣ ಅದು ಹಿಂಗೆ ಎಲ್ಲ ಡೈರೆಕ್ಟು ಊಟಿಗೆ ಹೋಗುತ್ತಾ ಹಾಗೆ ನೋಡ್ತೀವಿ. ಇದು ನಾಳೆ ಡಿಸೈಡ್ ಮಾಡ್ತೀವಿ, ಅದು ನಾಳೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನಾನಿವಾಗ ಕಾರಡಿಯಲ್ಲಿ ಸ್ಟೇ ಆಗಿದ್ದೆ. ಬೆಳಿಗ್ಗೆ ಎದ್ದು ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡಿ ಇವಾಗ ರೆಡಿಯಾಗಿದ್ದೀನಿ. ಇವಾಗ ಬನ್ನಿ ದರ್ಶನ ಮಾಡೋಣ. ಮೋಸ್ಟ್ಲಿ ಒಳಗಡೆ ಕ್ಯಾಮ್ರಾ ಬಿಡೋಲ್ಲ ಅಂತ ಇದ್ದಾರೆ, ನೋಡ್ತೀನಿ. ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಖಂಡಿತ ಆಗಲ್ಲ. ನಾನು ನಮ್ಮ ಕಾರಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾಯಿದ್ದೀವಿ, ಇವತ್ತು ಎಲ್ಲಿ ಹೋಗ್ತೀವಿ ಎಲ್ಲ ವ್ಲಾಗಲ್ಲೇ ಹೇಳ್ತೀನಿ. ಮತ್ತು ಇವಾಗ ಹೋಗೋಣ ಬನ್ನಿ. ನಾವು ಉಳ್ಕೊಳ್ಳಿದ್ದಾನೆ ಶಂಕರ ಕೃಪಾ ಅಂತ ಇದೆ ಹೆಸರು. ಅಲ್ಲಿ ಮೇನ್ ಎಂಟ್ರೆನ್ಸಿಗೆ ಹೋಗ್ತಿದ್ದಂಗೆ ಇದು ಆ ಕಡೆಯಿಂದ ರೋಡ್ ಬರುತ್ತೆ. ಇದು ಮೇನ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಅಲ್ಲಿ ನಿಮಗೆ ಅಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ, ಅವ್ರನ್ನ ಕೇಳಿದ್ರೆ ರೂಮ್ ಕೊಡ್ತಾರೆ. ನಾವು 2 ರೂಮ್ ತೊಗೊಂಡ್ವಿ. ಅಂದರೆ ಇಲ್ಲಿ ತುಂಬ ಬಿಸಿಲು, ಅಂದರೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ, ಮತ್ತು ಸೆಕೆ, ಮತ್ತು ಟಾರ್ಸಿ ಕಾಯ್ದೋಗ್ಬಿಟ್ಟಿರುತ್ತಲ್ವ ಫುಲ್ಲು, ಆ ಫ್ಯಾನ್ ಗಾಳಿನೇ ನಮಗೂ ಬೀಸ್ತಾ ಇರುತ್ತೆ. ಬೇರೆ ಆಪ್ಷನ್ನೇ ಇಲ್ಲ ಇಲ್ಲಿ. ತಿರುಗಿ ಇವತ್ತು ಗುರುವಾರ ಫುಲ್ ರಶ್ ಅಂತೆ. ಅವ್ರು ಯಾರೋ ಕನ್ನಡದವರೇ ಬಂದಿದ್ದರು. ಅವ್ರು ಹೇಳ್ತಿದ್ರು ರಾತ್ರಿ 3 ಗಂಟೆಗೆ ನಿಂತಿದ್ವಿ, ಬೆಳಗ್ಗೆ 10 ಗಂಟೆ ಆದರೂ ದರ್ಶನ ಆಗಿಲ್ಲ, ಅದಕ್ಕೆ ಎದ್ದು ಬಂದ್ವಿ, ಆಗ್ತಾನೇ ಇಲ್ಲ ಅಂತ ಹೇಳಿದ್ರು. ನಾವು ನೋಡ್ತೀವಿ, ಆದರೆ ಹೋಗ್ತೀವಿ, ಇಲ್ಲ ಅಂದರೆ ಮುಂದೆ ಹೋಗೋಣ ಅಂತ. ನೋಡೋಣ ಬನ್ನಿ. ಶಂಕರಾಚಾರ್ಯಲ್ಲಿ ತನಕ ಕರ್ಸ್ಕೊಂಡಿದ್ದಾರೆ ನಮ್ಮನ್ನ, ಇರೋಕ್ಕೊಂದು ರೂಮ್ ಕೊಟ್ಟಿದ್ದಾರೆ. ಇವಾಗ ಅವ್ರು ದರ್ಶನ ಮಾಡ್ಕೊಬರೋಣ ಬನ್ನಿ. ರೂಮ್ ಇದೆ, ರೂಮಿಗೆ ಸ್ಟೇ ಆಗಿದ್ದಿದ್ದು ನಾವು ಶಂಕರ ಕೃಪಾ. ಕಾರಲ್ಲಿ ಲಗೇಜ್ ಇಟ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ. ಯಾಕಂದರೆ ಇಲ್ಲಿ ಏನೋ ಫಂಕ್ಷನ್ ನಡೀತಿದಂತೆ, ನಾವು ಬೇಗ ವೆಕೇಟ್ ಮಾಡಬೇಕಂತ ರೂಮ್ನ. ಅದಕ್ಕೆ ಇಲ್ಲಿ ಲಗೇಜ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೊರಟ್ಬೋಣ ಅಂತ. ಬನ್ನಿ ಫಸ್ಟ್ ಲಗೇಜ್ ಇಡೋಣ ಗಾಡೀಲಿ. ನಾವು ಇವಾಗ ಕಾರಲ್ಲೆಲ್ಲ ಲಗೇಜ್ ಇಟ್ಟು ಹೋಗ್ತಾಯಿದ್ದೀವಿ. ಇವನ್ನೇ ನಮ್ಮ ಅಣ್ಣ ಅನಿರುದ್ಧ ಅಂತ. ಹಿಂಗಿದೆ ರೋಡ್, ಇದು ಮೈನ್ ರೋಡಿಂದ ಕನೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ವೆಲ್ಕಮ್ ಶ್ರೀ ಆದಿಶಂಕರಾಚಾರ್ಯ ಜನ್ಮಭೂಮಿ ಕ್ಷೇತ್ರಂ ಕಾಲಡಿ ಕೇರಳ. ಚೆನ್ನಾಗಿದೆ ಇಲ್ಲಿ ಥರ ಗಾಡಿ ಪಾರ್ಕ್ ಮಾಡ್ಕೋಬೋದು. ನಮ್ಮ ನೈಟ್ ಬಂದಾಗ ಇಲ್ಲೇ ಹಾಕಿದ್ವಿ, ಆಮೇಲೆ ತಿರ್ಗಿ ಅಲ್ಲಿ ರೂಮ್ ಸಿಕ್ತಲ್ಲ ತೊಗೊಂಡೋಗಿ ಅಲ್ಲೇ ಹಾಕೊಂಡ್ವಿ. ಇದು ಕೇರಳ ಗಾಡಿ ಬಂತು ನೋಡಿ. ಗಾಡಿಗಳು ಬರ್ತಾನೆ ಇರುತ್ತೆ ಇಲ್ಲಿ, ಅಲ್ಲಿ ಪಾರ್ಕಿಂಗ್ ಮಾಡಬೇಕಷ್ಟೇ, ಒಳಗಡೆ ತೊಗೊಬರೋಂಗಿಲ್ಲ. ಇಲ್ಲಿ ಒಂದು ಅಂಗಡಿ ಥರ ಇದೆ ಚಿಕ್ಕದು ನೋಡಿ. ಅಲ್ಲಿ ಶ್ರೀ ಆದಿಶಂಕರಾಚಾರ್ಯ ಜನ್ಮಭೂಮಿ ಕ್ಷೇತ್ರಂ ಹತ್ರನೇ ಹೋಗಿ ತೋರಿಸ್ತೀನಿ ಬನ್ನಿ. ಕಾಲಡಿಗೆ ಬಂದ್ಬಿಟ್ಟು ಇಲ್ಲಿ ಶಂಕರಾಚಾರ್ಯರು ಓಡಾಡಿದ್ದಾರೆ ಅಂತ ಸ್ಥಳ ಇದು. ಅಲ್ಲಿ ಪೂರ್ಣಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ವಿ, ಎಂಥ ಪ್ರಶಾಂತವಾಗಿದೆ ಗೊತ್ತಾ. ಅಲ್ಲಿ ನೋಡೋಕ್ಕೆ ಚೆನ್ನಾಗದು. ಅಲ್ಲಿ ಇಲ್ಲಿ ಒಂದು ಹರಳಿ ಮರ ಇದೆ. ಇಲ್ಲಿ ಒಳಗಡೆ ಮೊಬೈಲ್ ರೆಕಾರ್ಡಿಂಗ್ ಇಲ್ಲ, ಕ್ಯಾಮ್ರಾ, ಅದಕ್ಕೆ ಇಲ್ಲೇ ಆಫ್ ಮಾಡ್ತೀನಿ. ತಿರ್ಗಾ ಆಚೆ ಬಂದು ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಹಿಂಗಿದೆ ಇದು, ಇಲ್ಲೊಂದು ಚೆನ್ನಾಗಿದೆ. ನಾವು ಹೋಗಿ ದರ್ಶನ ಮಾಡ್ಕೊಬಂದು ಇವಾಗ ಇದು ಕೃಷ್ಣ ದೇವಸ್ಥಾನ ಇದು. ಅಂದರೆ 2 ಕಡೆ ವಿಡಿಯೋ ಪ್ರೊಹಿಬಿಟೆಡ್ ಅಂತೆ, ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಶಂಕರಾಚಾರ್ಯ ದೇವಸ್ಥಾನ ನೋಡಿ. ಒಳಗಡೆ ಇಷ್ಟು ಈ ಥರ ಕಾಣಿಸ್ಬೋದು. ಇಲ್ಲಿ ನಿಮ್ಗೆ ಇಷ್ಟು ತೋರಿಸ್ಬೋದು ಅಷ್ಟೇ. ಆ ಕಡೆಯಿಂದ ಎಂಟ್ರೆನ್ಸ್ ಇದು, ಆ ಕಡೆಯಿಂದ ಎಂಟ್ರೆನ್ಸ್ ಇರುತ್ತೆ, ಅದು ಹೋಗ್ಬೇಕು ಅಲ್ಲಿ. ಮತ್ತು ಇವಾಗ ನಾವು ರೂಮ್ ವೆಕೇಟ್ ಮಾಡಬೇಕು, ಯಾಕಂದರೆ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ನಾವು ಇಲ್ಲೊಂದು ಫಂಕ್ಷನ್ ನಡೀತಾ ಇದೆ ಇಲ್ಲಿ, ನಾವು ಆದಷ್ಟು ಬೇಗ ವೆಕೇಟ್ ಮಾಡಬೇಕು. ಇವಾಗ ಗುರುವಾಯೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ ಅವರು ಏನಾರು ಮಾಡಿದ್ರೆ ಗುರುವಾಯೂರ್ಗೆ ಹೋಗ್ಬೇಕು. ಇವಾಗ ನಾವು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ದೀವಿ. ಇವಾಗ ಇಲ್ಲೆಲ್ಲಾರು ತಿಂಡಿ ಮಾಡಿಕೊಂಡು ನಾವು ಇದಕ್ಕೆ ಹೋಗ್ಬೇಕು. ಇವಾಗ ಗುರುವಾಯೂರ್ಗೆ ಹೊರಡಬೇಕು. ಲೇಟಾಗಿ ಹೋಗಿದೆ, ಹಂಗೆ 7 o'clock ಹತ್ರ ಆಗಿಬಿಟ್ಟಿದೆ. ಅವರು ವೆಕೇಟ್ ಮಾಡೋಕ್ಕೆ ಹೇಳಿದ್ರಲ್ಲ, ಲೇಟ್ ಆಗೋಯ್ತು. ಕೇಳ್ಕೊಂಡು ಹೋಗೋಣ ಬನ್ನಿ. ಕಾಫಿ ಕುಡಿಯೋಣ ಅಂತ ಬಂದರೆ ಮಿಷನ್ ಕಾಫಿ ಅಂತ ಇಲ್ಲಿ ನಮ್ಮ ಅಮ್ಮ ತೊಗೊಂಡ್ರು ಕಾಫಿ. ಅದು ಹೆಂಗಿದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಗುರುವಾಯೂರೊಳ್ಳೆ ಹೋಟ್ಲಿದೆ ಅಂತ, ಅಲ್ಲಿಗೆ ತಿಂಡಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ. ಇಲ್ಲಿ 1.5 hour ಅಷ್ಟೇ ಜರ್ನಿ, 7 ಗಂಟೆ ಆಗಲೇ ಇವಾಗ. ಅಲ್ಲಿಗೆ ಹೊರಟ್ಬೋಣ. ಇವಾಗ ಏನು ಮಾಡೋಕ್ಕಾಗಲ್ಲ, ಬೇಗ ಹೊರಡಬೇಕು ಇವಾಗ. ಅದು ಬೇರೆ ಅಲ್ಲಿ ತಲುಪಿ ಇನ್ನೂ ಅಲ್ಲೆಲ್ಲ ರಶ್ ಇರುತ್ತೆ, ಅಲ್ಲೆಲ್ಲ ಹೋಗಿ ಇನ್ನೂ ಕಷ್ಟ ಇದೆ. ಇವಾಗ ಬೇರೆ ಹೊರಡಬೇಕು. ಬನ್ನಿ ಹೊರಟ್ಬೋಣ. ನಾನು ಹೋಗಿ ಇವಾಗ ಕಾರ್ಗೆ ಲಗೇಜೆಲ್ಲ ಇಟ್ಬಿಟ್ಟು
ಇವಾಗ ಹೊರಡಬೇಕು. ಹಾಗೆ ಇವ್ರು ನಮ್ಮ ಚಿಕ್ಕಪ್ಪ, ಇವರೇ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದು ಮೈಸೂರಿಂದ ಇಲ್ಲಿ ತನಕ. ಇವ್ರ ಹೆಸರು ರವಿ ಅಂತ, ಬೆಂಗಳೂರಲ್ಲಿದ್ದಾರೆ. ಮತ್ತು ಇವರು ನಮ್ಮ ತಂದೆ, ನಮ್ಮಪ್ಪ, ನಮ್ಮ ಅಣ್ಣ, ಅವರು ನಮ್ಮಮ್ಮ. 5 ಜನ ಬಂದಿದ್ದೀವಿ ಒಟ್ಟು. ನಮ್ಮ ಗಾಡಿಯಲ್ಲಿ 5 ಜನ ಆಗುತ್ತೆ, 5 ಜನ ಬಂದಿದ್ದೀವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಈಚೆ ಬಂದು ಆಗ್ತಾನೆ ಇಲ್ಲಿ ರಾಜರಾಜೇಶ್ವರಿ ಕೋವಿಲ್ ಅಂತ ಬೋರ್ಡ್ ಹಾಕಿತ್ತು. ಬಂದು ಒಳಗಡೆ ಸಖತ್ ವಾತಾವರಣ ಇದೆ ಇಲ್ಲಿ. ಅದೇ ಹಲಸಿನ ಮರ ನೋಡಿ ಹೆಂಗೆ ಬಿಟ್ಟಿದೆ, ಹಲಸು ನೋಡಿ, ಹಲಸಿನ ಹಣ್ಣು. ಆಹಾ, ಕೀಳೋದು ಕಷ್ಟ, ಕಲ್ಲೆಲ್ಲ ಹೊಡಿಬಾರ್ದು, ರಿಸ್ಕಿ ಜಾಬ್. ಯಾರ್ದು ಅದು, ಯಾರ್ದು ನೋಡಿ, ಯಾರ್ದು ದೊಡ್ಡ ಮನೆ ನೋಡಿ, ಕಷ್ಟಪಟ್ಟು ಹಾಕಿರ್ತಾರೆ, ಇವಾಗ ಫಲ ಕೊಡ್ತಾ ಇರುತ್ತೆ. ಅದು ಯಾವುದೋ ಗುರುಕುಲ ಥರ ಇದೆ ನೋಡಿ. ಸಂಧ್ಯಾ ಒಂದೇ ಅಗ್ನಿ ಕಾರ್ಯ ಮಾಡ್ತಾಯಿದ್ದಾರೆ ಎಲ್ಲರೂ. ಸ್ವಲ್ಪ ದೂರ ಅಷ್ಟೇ ರಾಜರಾಜೇಶ್ವರಿ ಕೋವಿಲ್, ಅಂದರೆ ರಾಜರಾಜೇಶ್ವರಿ ದೇವಸ್ಥಾನ ಸಿಕ್ಕತ್ತೆ. ಇವಾಗ ನಾವು ಟ್ರಾವೆಲಿಂಗ್ ಟು ಹರಿದ್ವಾರ ಅಲ್ಲ, ಗುರುವಾಯೂರ್. ಬಾಯಿಗೆ ಹರಿದ್ವಾರ ಅಂತ ಬರ್ತಾಯಿದೆ ಯಾಕಪ್ಪ. ಹರಿದ್ವಾರ ಇತ್ತಾನೆ ನಮ್ಮ ಚಾರ್ಧಾಮ್ ಟ್ರಿಪ್ಪಲ್ಲಿ ಇದ್ದಿದ್ದು. ಚಾರ್ಧಾಮ್ ಟ್ರಿಪ್ಪೆಲ್ಲ ನೋಡ್ಕೊಂಡು ಬಂದಿರ್ತೀರ, ಹರಿದ್ವಾರ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೇನಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ. ಹರಿದ್ವಾರ ದೊಡ್ಡೂರೇನು ಪರವಾಗಿಲ್ಲ. ರಾಜರಾಜೇಶ್ವರಿ ಕೋವಿಲ್ ಮೋಸ್ಟ್ಲಿ ಇಲ್ಲಿ ವಿಡಿಯೋ ಅಲೌಡ್ ಇದೆಯೇನೋ ನೋಡೋಣ, ಆದರೆ ತೋರಿಸ್ತೀನಿ ನಿಮಗೆ. ಈ ಗಿಡ ಮರಗಳು, ವಾತಾವರಣ, ಇಲ್ಲಿ ಬರಬೇಕು ನೀವು ಕಾಲಟ್ಟಿಗೆ. ನೀವು ಮೈಸೂರು ಅಥವಾ ಬೆಂಗಳೂರಲ್ಲಿದ್ದರೆ ನಿಮಗೊಂದು 7 to 10 hours ಜರ್ನಿ ಅಷ್ಟೇ. ಖಂಡಿತ ಬರಬೇಕು ನೀವು. ನಮ್ಮ ದರ್ಶನ ಆಯಿತು. ಇದು ಒಳಗಡೆ ವಿಡಿಯೋ ಅಲೌಡ್ ಇರಲಿಲ್ಲ, ಅದಕ್ಕೆ ಇಲ್ಲೇ ಬಂದ್ವಿ. ಇಲ್ಲಿ ನಂಗೆ ಶಾರ್ಟ್ ಕಟ್ ಇತ್ತು, ಎಗ್ರಿಕ ಬಂದ್ಬಿಟ್ಟು ಹಿಂಗೇನೆ ಸುಮ್ಮನೆ ಹಂಗೆ ಹಾಕ್ಕೊಂಡೋಗಿ ಬರಬೇಕಾಗಿತ್ತು. ಬಂದು ಹಿಂಗೆ ಬಂದರೆ ಟೈಮ್ ಸೇವ್ ಆಗುತ್ತೆ ಮೇಯ್ನು. ಮತ್ತು ಯಾಕಂದರೆ ನಾವಿನ್ನು ಗುರುವಾಯೂರ್ಗೆ ಹೋಗ್ಬೇಕು, ಇಷ್ಟ. ನಾವು 1.5 hour 2 hour ಜರ್ನಿ ಇದೆ ಇಲ್ಲಿಂದ ಗುರುವಾಯೂರ್ಗೆ. ಬನ್ನಿ ಫಸ್ಟ್ ಹೊರಡೋಣ ಇವಾಗ. ಅವ್ರು ನಮ್ಮ ಚಿಕ್ಕಪ್ಪ ಎಲ್ಲೋ ಅಲ್ಲಿದ್ದಾರೆ, ಫೋನ್ಗಿನಲ್ಲಿ ಮಾತಾಡ್ತಿದ್ದಾನ ಅಂತ ನೋಡೋಣ. ಅವ್ರು ಬಂದರೆ ಕರ್ಕೊಂಡು ಬನ್ನಿ. ಬರ್ತಾಯಿದ್ದಾರೆ ನೋಡಿ, ಮಾತಾಡ್ತಾ ಇದ್ದಾರೆ. ಬನ್ನಿ ನನಗೇನು ಹತ್ರ ಇಲ್ಲ, ಆರಾಮಾಗಿ ಹೋಗೋಣ. ನಿನ್ನೆ ನಾವು ಒಂದು 12:45 ಆಗಿತ್ತು ಮೈಸೂರು ಬಿಟ್ಟಾಗ. ಆಮೇಲೆ ಬಂದು ರೀಚ್ ಆದಾಗ ನೈಟು 8:50 9 o'clock ಆಗಿತ್ತು. ಯಾಕೆ ಲೇಟ್ ಆಗಿದ್ದು ಅಂದರೆ ನಮ್ಮ ಚಿಕ್ಕಪ್ಪ ಬೆಂಗಳೂರಿಂದ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು, ಮತ್ತು ನಮಗೂ ಒಂದು ಸ್ವಲ್ಪ ಲೇಟ್ ಆಯ್ತು ಮನೆಯಿಂದ ಹೊರಡೋದು. ಅದಲ್ಲದೆ ಮಧ್ಯ ತಿಂಡಿ, ಊಟ, ಟೀ, ಕಾಫಿ ಅಂದ್ಕೊಂಡು ಸುಮಾರು ಬ್ರೇಕ್ ತೊಗೊಂಡು ಹೊಡಿಸ್ತಾಯಿದ್ರು ಅವರು. ಅಪ್ಪನೂ ಒಂದು ಸ್ವಲ್ಪ ಓಡಿಸಿದ್ರು, ಚಿಕ್ಕಪ್ಪನೂ ಒಂದು ಸ್ವಲ್ಪ ಓಡಿಸಿದ್ರು. ಆಮೇಲೆ ಘಾಟ್ ಸೆಕ್ಷನು ನೀವೇ ನೋಡಿದ್ದೀರ. ರೋಡು ಫುಲ್ ತೋರ್ಸೋಕ್ಕಾಗಿಲ್ಲ ವ್ಲಾಗಲ್ಲಿ, ಸ್ವಲ್ಪ ತೋರಿಸಿದ್ದೀನಿ. ತುಂಬ ಕಷ್ಟ ಇದೆ ಅಲ್ಲಿ ರೋಡ್ಗಳು, ಯಾಕಂದರೆ ನಿಮಗೆ ಅಲ್ಲಿ ಫುಲ್ ಘಾಟ್ ಸೆಕ್ಷನ್ನು. ನಮ್ಮ ಸತ್ಯಮಂಗಳ ಫಾರೆಸ್ಟು ಕ್ರೇಜಿ ಮಾತ್ರ ಡ್ರೈವಿಂಗ್. ಅದು ಚಿಕ್ಕಪ್ಪ ಸಖತ್ತಿರತ್ತೆ. ಲಾರಿ ಎದುರು ಬದ್ರು ಬಂದ್ಬಿಡ್ತು. ಆಮೇಲೆ ಸೈಡಲ್ಲಿ ಫಾಸ್ಟ್ ಅಂದರೆ ಸೈಡಲ್ಲಿ ಬಂದ್ಬಿಟ್ಟು ಗ್ಯಾಪಲ್ಲಿ ಲಾಂಗ್ ಟೈಮ್ ತೊಗೋಬೇಕು, ಇಲ್ಲಾಂದರೆ ಹಿಂಗೆ ಸ್ಲೈಡ್ ಎಕ್ಕುಕ್ಕತ್ತೆ ಗಾಡಿ. ಇಲ್ಲ ಗಾಡಿ ನೋಡ್ಕೊಂಡು ಡಿಸ್ಟೆನ್ಸ್ ನೋಡ್ಕೊಂಡು ಓಡಿಸ್ತಾರೆ ಅವರು. ಇಲ್ಲೊಂದು ತೋಟ ಇದೆ ನೋಡಿ, ಚೆನ್ನಾಗಿದೆ ಪರಿವಾರ ಇಲ್ಲಿ. ನಮ್ಮ ಗಾಡಿಯಲ್ಲಿದೆ ಕಾರು. ಆವಾಗ ಹೊರಡ್ಬೇಕು. ಅಪ್ಪ ಡ್ರೈವ್ ಮಾಡ್ತಾರೋ ಚಿಕ್ಕಪ್ಪ ಡ್ರೈವ್ ಮಾಡ್ತಾರೋ ಗೊತ್ತಿಲ್ಲ. ಹೋಗೊಟ್ಟು ನಾನು ಇವಾಗ ಗುರುವಾಯೂರ್ಗೆ ಹೋಗ್ಬೇಕು ಇವತ್ತು. ಇವಾಗ ಹೋದರೆ ಅದೇನೋ ನೋಡ್ಬೇಕು, ಅದೇನೋ ದರ್ಶನ ಇವಾಗ ಹಂಗೆ ರಶ್ ಇದೆ ಅಂತ ಯಾರೋ ಹೇಳ್ತಿದ್ರು ಕನ್ನಡದೊಬ್ಬರನ್ನ. ಇವಾಗ ಬನ್ನಿ ಫಸ್ಟ್ ಹೊರಡೋಣ. ನಾವು ಇವಾಗ ಗುರುವಾಯೂರ್ಗೆ ಹೋಗ್ಬೇಕಾದ್ರೆ ಒಂದು ಮಹಾಲಕ್ಷ್ಮಿ ಟೆಂಪಲ್ ಸಿಕ್ತು. ಅದನ್ನು ದರ್ಶನ ಮಾಡ್ಕೊಂಡು ಹಂಗೆ ಮುಂದೆ ಬಂದಿದ್ದ ತಕ್ಷಣ ಇದು ಶಂಕರಾಚಾರ್ಯರು ಎಲ್ಲಿ ಕನಕದಾಸ ಸ್ತೋತ್ರ ಹೇಳಿದಾರಲ್ಲ, ಅಂದರೆ ಆ ಕತೆ ನಿಮಗೆ ಗೊತ್ತಿರ್ಬೋದು. ಅದು ಏನಂದರೆ ಇವರು ಶಂಕರಾಚಾರ್ಯರು
ಬೇಡಿಕೆ ಕೇಳಕ್ಕೆ ಹೋದಾಗ ಒಬ್ಬರು ಮನೆ ಹತ್ರ ನನ್ನ ಹತ್ರ ಏನೂ ಇಲ್ಲ, ಬರೀ ಒಂದು ಬೆಟ್ಟದು ನಲ್ಲಿಕಾಯಿ ಇದೆ ಅಂತ ಹೇಳಿದಾಗ ಅದನ್ನೇ ಕೊಡಿ ಅಂತ ಹೇಳಿದಾಗ ಅವ್ರು ಇಸ್ಕೊಂಡಾಗ ಅವ್ರ ಕನಕದಾಸ ಸ್ತೋತ್ರ ಹೇಳಿದಾಗ ಶಂಕರಾಚಾರ್ಯರು ಇಲ್ಲಿ ಚಿನ್ನದ ಬೆಟ್ಟದ ನಲ್ಲಿಕಾಯಿಗಳು ಸುರಿಮಳೆ ಆಯಿತು ಅಂತ ಮನೆ ಇದು. ಇಲ್ಲಿ ಒಳಗಡೆ ಬೀಗ ಹಾಕ್ಬಿಟ್ಟಿದ್ದಾರೆ ನೋಡಿ, ಅಂದರೆ ಹೋಗ್ತಿದ್ವಿ ಒಳಗಡೆ ನೋಡಿ, ಝೂಮ್ ಇದೇ ಆ ಮನೆ. ಅಲ್ಲಿ ಹೋಗೋಕ್ಕಾಗಲ್ಲ ಯಾವಾಗ, ಇಲ್ಲಿಂದನೇ ನೋಡ್ಕೊಂಡು ಹೊರಡ್ತೀವಿ. ನಾವಿವಾಗ ಊಟಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಟೈಮ್ ಬಂದು 9:30 ಸಮಥಿಂಗ್ ಆಗಿದೆ. ಗುರುವಾಯೂರ್ ದರ್ಶನ ಆಯಿತು ಮಧ್ಯಾಹ್ನ. ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಮತ್ತು ಅದು 1 ಗಂಟೆ ಕ್ಲೋಸ್ ಇರೋದ್ರಿಂದ ನಾವು ಫಾಸ್ಟಾಗಿ ಹೋಗಿದ್ವಿ, ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಊಟಿಗೆ ಇವತ್ತು ಹಾಲ್ಟ್ ಆಗಿಬಿಟ್ಟು ನಾಳೆ ಅಲ್ಲೆಲ್ಲ ಊಟಿ ಲೋಕಲ್ಲೆಲ್ಲ ನೋಡಿಕೊಂಡು ವಾಪಸ್ ನಾಳಿದ್ದು ರಿಟರ್ನ್ ಆಗಬೇಕು. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿನಾಯಕ ಪದ್ಮನಾಭ ಚಾನಲ್. ವಿನಾಯಕ ಪದ್ಮನಾಭ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.